ಸಮಸ್ತ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬ ಹೃದಯದ ನಮಸ್ಕಾರಗಳು ಸ್ನೇಹಿತರೆ. ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ಅದ್ಭುತವಾದಂತಹ ವಿಶೇಷ ತರಗತಿ ಇದು PC ರಿಲೇಟೆಡ್ ಇರತಕ್ಕಂತಹ ಕ್ಲಾಸ್ ಆಗಿರ್ತದೆ. ಸೊ ಮಿಸ್ ಆಗಿ ಏನಾದರೂ ಬಂದ್ KS ಆಗಲಿ PS ಆಗಲಿ ಎಲ್ಲೋ ಒಂದು ಮೂಲ್ಯ ಬೀಳುವಂತಹ ಒಂದು ಕ್ವಶನ್ಸ್ ಆಗಿರ್ತಾವ್ರಿ. ಇವು ಯಾವಪ್ಪ ಅಂದಾಗ ವಿಷಯಗಳು ಮತ್ತು ಅವತರ ಅಧ್ಯಯನ ಶಾಖೆಗಳು, ಕೆಲವೊಂದಿಷ್ಟು ವಿಷಯಗಳು ಬರ್ತಾವ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಏನಂತಾರ, ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ವೈಶಿಷ್ಟ್ಯವಾದಂತಹ ಅಧ್ಯಯನಕ್ಕೆ ಏನಂತ ಕರೀತಾರ ಅಂತ ಹೇಳಿ ನಾನು ಅತಿ ಉತ್ತಮವಾದಂತಹ ಒಂದು ತರಗತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ನೋಡ್ರಿ, ವಿಷಯಗಳು ಮತ್ತು ಅಧ್ಯಯನದ ಶಾಖೆಗಳು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್, PC ರಿಲೇಟೆಡ್ ಕ್ವಶನ್ಸ್, ಬಹಳ ಸರಿ ರಿಪೀಟ್ ಆದಂತಹ ಪ್ರಶ್ನೆಗಳು ಇವಾಗಿರ್ತಾವ. ಸೊ ಎಲ್ಲರೂ ಈ ಒಂದು ತರಗತಿಯನ್ನ ಮುಗಿಯುವ ತನಕ ಏನ್ ಮಾಡ್ಬೇಕು ಅಂದ್ರೆ ನೋಡ್ಬೇಕ್ರಿ. ಮೊದಲನೇದಾಗಿ ಪೋಮೋಲಜಿ ಅಂದ್ರ ಏನ ಹಿಂಗೆ ಕೊಟ್ಟಿರ್ತಾನೆ. ಪೋಮೋಲಜಿ ಕೆಳಗಿನ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅಂದಾಗ ನೀವು 4 ಆಪ್ಷನ್ಸ್ ಇರ್ತಾವ್ರಿ. ಈ ಆಪ್ಷನ್ಸ್ ಇವನ್ ಅಷ್ಟು ಇರ್ತಾವ. ಬಟ್ ಪೋಮೋಲಜಿ ಯಾವ್ದ್ರ ಬಗ್ಗೆ ಅಧ್ಯಯನ ಶಾಖೆ ಇರ್ತಂದ್ರೆ ಯಾವುದನ್ನ ಅಧ್ಯಯನ ಮಾಡ್ತಕ್ಕಂತಹ ಶಾಖೆ ಆಗೈತಿ ಅಥವಾ ಯಾವುದರ ಕುರಿತು ಐತಿ ಅಂದಾಗ ಹಣ್ಣಿನ ಅಧ್ಯಯನಕ್ಕೆ ಯಾವುದು ಪೋಮೋಲಜಿ. ಒಂದೊಂದು ಚೆನ್ನಾಗಿ ನೋಡಿದಾಗ ಮಾತ್ರ ಅರ್ಥ ಆಕಾವು. ಹಿಂಗ ಸುಮ್ಮನೆ ಪೋಮೋಲಜಿ ಹಣ್ಣ, ವಯೋನೋಲಜಿ ಮಧ್ಯ ಹಿಂಗದು ಅಂದ್ರೆ ನೆನಪಾಗಂಗಿಲ್ಲ. ನೇರ ದೃಷ್ಟಿಯಿಂದ ನೋಡಿದಾಗ ಇದನ್ನ ಪೋಮೋಲಜಿ ಅಂದ್ರ ಹಣ್ಣಿನ ಅಧ್ಯಯನ. ಓಕೆ, ಫಿಕ್ಸ್ ಆಗ್ಬೇಕ್ರಿ ಅದು ಮೈಂಡ್ನಾಗ. ಫಿಕ್ಸ್ ಆದಾಗ ಮುಂದೆ ಹೋಗ್ಬೇಕು. ನೆಕ್ಸ್ಟ್ ವಯೋನೋಲಜಿ, ಇದನ್ನ ಹೇಳೋ ಅವಶ್ಯಕತೆ ಇಲ್ರಿ. ವಯೋನೋಲಜಿ ಇದನ್ನ ಹೇಳೋ ಅವಶ್ಯಕತೆ ಇಲ್ಲ, ಅದು ಹೆಸರದಾಗ ಐತಿ. ಮದ್ಯ ತಯಾರಿಕಾ ವೈಜ್ಞಾನಿಕ ಅಧ್ಯಯನ. ಸೊ ರಮ್ ಅಂತೀವಲ್ಲ ನಾವು. ಸೊ ಈ ಏನಪ್ಪಾ ಅಂತಂದ್ರ ವಯೋನೋಲಜಿ ಅಂದಾಗ ಮದ್ಯ ತಯಾರಿಕಾ ವೈಜ್ಞಾನಿಕ ಅಧ್ಯಯನ ಆಗಿರ್ತದ. ಅದರ ಜೊತೆಗೆ ಮುಂದೆ ನೋಡ್ರಿ ಹಿಂಗ ಇರ್ತದ ಇವು ಅಗ್ನೋಸ್ಟ್ರೋಲಜಿ. ಯಾವುದು ಅಗ್ನೋಸ್ಟ್ರೋಲಜಿ? ಹುಲ್ಲಿನ ಅಧ್ಯಯನ ರೀ. ಹುಲ್ಲಿನ ಅಧ್ಯಯನ ಮ್ಯಾಟ್ರ್ ಇರ್ತಾವಲ್ಲ. ಸೊ ಹುಲ್ಲಿನ ಒಂದು ಅಧ್ಯಯನಕ್ಕೆ ಏನಪ್ಪಾ ಅಂದ ಅಗ್ರೋಸ್ಟ್ರೋಲಜಿ ಅಂತ ಕರಿತೀವಿ. ಕೊನೋಲಜಿ ರೀ. ನೋಡ್ರಿ, ಕೊನೋಕೋಲಜಿ ಅಂದ್ರ ಮೃದ್ವಂಗಿಗಳು. ಯಾವುದು? ಮಧ್ವಂಗಿಗಳು. ಕೋನ್ಕೋಲಜಿ ಅಂತಂದ್ರ ಮಧ್ವಂಗಿಗಳು. ಯಾವ್ದ್ರಿ? ಮೃದ್ವಂಗಿಗಳ ಅಧ್ಯಯನಕ್ಕೆ ಏನಪ್ಪಾ ಅಂದಾಗ ಈ ಅಧ್ಯಯನ ಮಾಡುವ ಒಂದು ಶಾಖೆಯನ್ನ ಕೋನ್ಕೋಲಜಿ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ರೀ. ಇದು ಹೊಸ ಬತ್ ನೋಡ್ರಿ, ಇದು ಬರ್ಕೋರಿ. ಓಕೆ, ನೆಕ್ಸ್ಟ್ ಪಿಕೋಲಜಿ ಆಲ್ಗೆ ಮತ್ತು ಪಾಚಿಯ ವೈಜ್ಞಾನಿಕ ಅಧ್ಯಯನ. ಆಲ್ಗೆ ಅದಕ್ಕೆ ಪಾಚಿ ಅಂತ ಕರಿತೀವಲ್ಲ, ಅದರ ಒಂದು ವೈಜ್ಞಾನಿಕ ಅಧ್ಯಯನ ಯಾವ್ದಪ್ಪ ಅಂದಾಗ ಪಿಕೋಲಜಿ ಆಗಿರ್ತದ. ಸೊ ಅಂತೋಲಜಿ ಇದು ಹೂಗಳ ಅಧ್ಯಯನ. ಯಾವಾಗ? ಹೂಗಳ ಅಧ್ಯಯನ, ಅಂತೋಲಜಿ. ಓಕೆ, ನೆಕ್ಸ್ಟ್ ಡೆಂಡ್ರೋಕ್ರೋಲಜಿ, ಮರಗಳ ವಾರ್ಷಿಕ ಬೆಳವಣಿಗೆಯ ಅಧ್ಯಯನ. ಮರಗಳ ವಾರ್ಷಿಕವಾಗಿ ಬೆಳವಣಿಗೆ ಮಾಡತಕ್ಕಂಥ ಅಧ್ಯಯನವನ್ನ ತಿಳಿಯಲು ಯಾವ ಒಂದು ಶಾಖೆ ಅಂದಾಗ ಡೆಂಡ್ರೋಕೋಲಜಿ. ಬಹಳ ಚಂದ. ಇದನ್ನ ಏನಪ್ಪಾ ಸೂಕ್ಷ್ಮವಾಗಿ ಗಮನಿಸ್ಬೇಕ್ರಿ. ಇದು ಮತ್ತು ಈ ಕೆಲವೊಂದು ಮೃದ್ವಂಗಿಗಳು ಇವೆಲ್ಲ ಹೊಸ ವಿಶೇಷಗಳಾಗಿರ್ತಾವ. ಸೊ ಎಲ್ಲ ನೀವು ನೋಡಿರ್ತೀರಿ, ಆದ್ರ ಫುಲ್ ಗಮನ ಕೊಟ್ಟು ನೋಡಿರಂಗಿಲ್ಲ ನೀವು. ಆ ನೋಡಿದಾಗ ಏನಕೈತಿ ಮಾರ್ಕ್ಸ್ ಮಿಸ್ ಆಗೋ ಚಾನ್ಸ್ ಇರ್ತತಿ. ಹಿಂಗ ಒಂದೊಂದಾಗಿ ನೋಡ್ಕೊತ ಹೋದಾಗ ಏನಪ್ಪಾ ಅಂತಂದ್ರ ನಿಮ್ಗೆ ಅರ್ಥ ಆಗ್ತದ್ರಿ. ಆಂಥ್ರೋಪಾಲಜಿ ನೋಡ್ರಿ. ಯಾವುದು? ಆಂಥ್ರೋಪಾಲಜಿ ಮನುಕುಲದ ಮತ್ತು ಭೂತಕಾಲದ ಅಧ್ಯಯನ. ಮನುಕುಲದ ಕುರಿತು ಅಧ್ಯಯನ ಅಥವಾ ಭೂತಕಾಲದಲ್ಲಿ ಆಗಿರುವ ಘಟನೆಗಳು ಏನಿರ್ತಾವಲ್ಲ, ಭೂತಕಾಲದ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಖೆಯನ್ನ ಆಂಥ್ರೋಪಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಕಾಸ್ಮಾಲಜಿ ಹೆಸರದಾಗ ಕಾಸ್ಮಾಲಜಿ ಅಂದಾಗ ವಿಶ್ವದ ಉಗಮ ಅಧ್ಯಯನ. ವಿಶ್ವವನ್ನ ಉಗಮ ಯಾವ ರೀತಿ ಆಯ್ತು, ಕಾಸ್ಮೋಸ್ ಸಿದ್ಧಾಂತ ನೋಡಿದಾಗ ಕಾಸ್ಮೋಸ್ ಸಿದ್ಧಾಂತನ ಬಂದ್ಬಿಡ್ತದೆ. ಅದು ವಿಶ್ವದ ಕುರಿತು ಉಗಮದ ಕುರಿತು ಅಧ್ಯಯನ ಮಾಡುವ ಶಾಖೆ ಆಗಿರ್ತದ. ಯಾವುದು? ಕಾಸ್ಮಾಲಜಿ. ನೆಕ್ಸ್ಟ್ ಪೆಟ್ರೋಲ್ ಸಿಗುದು ಎಲ್ಲಿಪ್ಪ? ಕಲ್ಲಾಗ ಅಂದ ತಕ್ಷಣ ನೀವು ನೆನ್ಪಿಟ್ಕೊಂಡ್ ಬರ್ಬೇಕು, ಶಿಲೆಗಳ ಅಧ್ಯಯನ ಯಾವುದು ಅಂದ್ರೆ ಪೆಟ್ರೋಲಜಿ ಆಗಿರ್ತಾವ. ನೆಕ್ಸ್ಟ್ ಅಂಕಾಲಜಿ ಬ್ಯಾಡ್ ಅಂದ್ರು ಏನಪ್ಪಾ ಅಂತಂದ್ರ ಈ PC ಎಕ್ಸಾಮ್ದಾಗ ಸುಮಾರು ಸರ್ತಿ ಒಂದು 4-5 ಸರ್ತಿ ಈ ಒಂದು ಕ್ವಶನ್ ಬಂದಿರ್ತದ. ಯಾವುದು? ಈ ಅಂಕಾಲಜಿ ಕ್ಯಾನ್ಸರ್ ಕುರಿತು. ಈ ಕ್ಯಾನ್ಸರ್ ಕುರಿತು ಏನಪ್ಪಾ ಅಂತಾರ ಅಧ್ಯಯನ ನಡೆಸ್ತದ ಈ ಒಂದು ಅಂಕಾಲಜಿ. ಅರ್ಬುದ ರೋಗ ಅಂತಾನೂ ಕರೀಬಹುದು. ಸೊ ಅರ್ಬುದ ಒಂದು ಅಧ್ಯಯನಕ್ಕೆ ಏನಂತ ಕರೀತಾರ ಅಂದಾಗ ಒಂದು ಅಂಕಾಲಜಿ ರೀ. ಸೊ ಹಿಂಗೂ ಕೇಳ್ತಾರ. ನೆಕ್ಸ್ಟ್ ಎಂಟಮಾಲಜಿ. ಇವು ಏನದಾವ ಬಂದದ ಕ್ವಶನ್ದಾಗ KSRP, DR, KSISF, ಸಿವಿಲ್ದಾಗ ಬಂದದ್ದು ಕ್ವಶನ್ಸ್ ಇವ. ಏನಪ್ಪಾ ಅಂದ್ರೆ ಎಂಟಮಾಲಜಿ ಕೀಟಗಳ ಅಧ್ಯಯನಕ್ಕೆ ಎಂಟಮಾಲಜಿ ಅಂತ ಕರೀತಾರ. ನೆಕ್ಸ್ಟ್ ಅರ್ನಿಥಾಲಜಿ. ಬಹಳ ಸರಿಯಾಗಿ ಕ್ವಶನ್ ಆಗೈತ್ರಿ ಇದು. ಅರ್ನಿಥಾಲಜಿ ಯಾವಪ್ಪ ಅಂದ್ರ ಹಕ್ಕಿಗಳ ಅಧ್ಯಯನಕ್ಕೆ. ಯಾವುದು? ಅರ್ನಿಥಾಲಜಿ ಏನಪ್ಪಾ ಅಂತಂದ್ರ ಹಕ್ಕಿಗಳ ಅಧ್ಯಯನಕ್ಕೆ ಇರುವಂತಹ ಒಂದು ಶಾಖೆ ಆಗಿರ್ತದ ಅರ್ನಿಥಾಲಜಿ. ಓಕೆ, ನೆಕ್ಸ್ಟ್ ಎಪಿಕಲ್ಚರ್ ರೀ. ಜೇನುನೊಣ.
ಜೇನುನೊಣ ಸಾಗಾಣಿಕೆ ಅಧ್ಯಯನಕ್ಕೆ ಎಪಿಕಲ್ಚರ್ ಅಂತ ಕರೀತಾರ. ಇದು ಕೂಡ ಕ್ವಶನ್ಸ್ ಆಗ್ಯದ ಎಪಿಕಲ್ಚರ್. ನೆಕ್ಸ್ಟ್ ಡರ್ಮೋಟೋಲಜಿ ರೀ. ಡರ್ಮೋಟೋಲಜಿ ಏನಪ್ಪಾ ಅಂದ್ರೆ ಚರ್ಮದ ಅಧ್ಯಯನ, ಇಲ್ಲಿರ್ತಕ್ಕಂಥ ನಮ್ಮ ಸ್ಕಿನ್ ಗಳನ್ನ ಅಧ್ಯಯನಕ್ಕೆ ಡರ್ಮೋಟೋಲಜಿ ಅಂತ ಕರೀತಾರ. ಸೊ ಇವು ಬಹಳ ಸರ್ತಿ ಏನ್ ಇಲ್ಲಿಂದ ಅದಾವಲ್ಲ ಇವು ಬಹಳ ಸರ್ತಿ ಎಕ್ಸಾಮ್ ದಾಗ ಕೇಳಿದಂತಹ ಕ್ವಶನ್ಸ್ ಆಗಿರ್ತಾವ ನೋಡ್ರಿ. ನೆಕ್ಸ್ಟ್ ಜೆನೆಟಿಕ್ಸ್. ಜೆನೆಟಿಕ್ಸ್ ಅಂದಾಗ ಇಲ್ಲಿ ಇದ್ರ ಈ ಒಂದು ವರ್ಡ್ ಮುಖಾಂತರ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆನುವಂಶಿಕತೆಯ ಮತ್ತು ವ್ಯತ್ಯತೆಯ ಒಂದು ಅಧ್ಯಯನ ಅಂತ ಕರಿಬಹುದು ನೀವು. ಯಾವುದು ಜೆನೆಟಿಕ್ಸ್. ನೆಕ್ಸ್ಟ್ ನೋಡ್ರಿ ಮೈಕಾಲಜಿ. ಮೈಕಾಲಜಿ ಯಾವುದು? ಮೈಕಾಲಜಿ ಶಿಲೀಂಧ್ರಗಳ ಅಧ್ಯಯನ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಮೈಕಾಲಜಿ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ನ್ಯೂಮಿಸ್ ಮ್ಯಾಕ್ಟಿಸ್ ನೋಡ್ರಿ. ನ್ಯೂಮಿಸ್ ಮ್ಯಾಕ್ಟಿಸ್. ನ್ಯೂಮಿಸ್ ಮ್ಯಾಕ್ಟಿಸ್ ಇದು ನಾಣ್ಯ ಮತ್ತು ಪದಕಗಳ ಅಧ್ಯಯನ. ನಾಣ್ಯಗಳ ಅಥವಾ ನಾಣ್ಯಗಳ ಅಧ್ಯಯನ ಅಂತ ಕೊಡ್ತಾನೆ. ನಾಣ್ಯ ಮತ್ತು ಪದಕಗಳ ಅಧ್ಯಯನಕ್ಕೆ ನ್ಯೂಮಿಸ್ ಮ್ಯಾಕ್ಟಿಸ್ ಅಂತ ಕರಿತೀವ್ರಿ ಈ ಒಂದು ಅಧ್ಯಯನದ ಶಾಖೆಯನ್ನ. ನೆಕ್ಸ್ಟ್ ಸರ್ಪೆಂಟಾಲಜಿ. ಸರ್ಪೆಂಟಾಲಜಿ ಸರಾಸರ ಹೋಗಾವ್ ಏನ್ ಹೋಗಾವ ಅಂದ್ರೆ ಹಾವು ಹೋಗೋದು ನೆನ್ಪಿಟ್ಕೊಂಡ್ ಬಿಡ್ರಿ. ಸರ್ಪೆಂಟಾಲಜಿಗೆ ಹಾವುಗಳ ಅಧ್ಯಯನಕ್ಕೆ ಸರ್ಪೆಂಟಾಲಜಿ ಅಂತ ಕರಿತಾವ. ನೆಕ್ಸ್ಟ್ ಪಿಲೋಲಜಿ. ಪಿಲೋಲಜಿ ಯಾವದ ಒಂದು ಅಧ್ಯಯನದ ಶಾಖೆ ಅಂದಾಗ ಭಾಷೆಗಳ ಕುರಿತು ಅಧ್ಯಯನ ಮಾಡ್ತೈತ್ರಿ. ಇದು ಭಾಷೆಗಳ ಅಧ್ಯಯನಕ್ಕೆ ಪಿಲೋಲಜಿ ಆಗಿರ್ತದೆ. ಸೊ ಪಿಲೋಲಜಿ. ನೆಕ್ಸ್ಟ್ ಅಸ್ಟ್ರಾನಮಿ. ಅಸ್ಟ್ರಾನಮಿ ಬಾಹ್ಯಾಕಾಶದ ಕುರಿತು ಅಧ್ಯಯನ ಮಾಡೋದು ಅಸ್ಟ್ರಾನಮಿಸ್. ಭಾಳ ಸರಿ ನೀವು ವಿಜ್ಞಾನ ತಂತ್ರಜ್ಞಾನ ಓದಿದಾಗ ನೋಡ್ತೀವಿ ಅಸ್ಟ್ರಾನಮಿಸ್. ಓಕೆ. ಸೊ ಅವಾಗ ಏನಪ್ಪಾ ಅಂದ್ರೆ ಬಾಹ್ಯಾಕಾಶ ಅಧ್ಯಯನ ಕುರಿತ ನಿಮ್ಗೆ ಸಲೀಸಾಗಿ ಗೊತ್ತಾಕೈತಿ. ನೆಕ್ಸ್ಟ್ ಟ್ಯಾಕ್ಸಾನಮಿ. ಯಾವ್ದ್ರಿ? ಟ್ಯಾಕ್ಸಾನಮಿಯು ಯಾವುದರ ಕುರಿತು ಅಧ್ಯಯನ ಅಂದಾಗ ಸಸ್ಯ ಮತ್ತು ಪ್ರಾಣಿಗಳ ವರ್ಗೀಕರಣ. ಸಸ್ಯ ಬೇರೆ ಪ್ರಾಣಿ ಬೇರೆ ವರ್ಗೀಕರಣದ ಅಧ್ಯಯನವನ್ನ ಈ ಒಂದು ಏನಪ್ಪಾ ಅಂದ್ರ ಟ್ಯಾಕ್ಸಾನಮಿ ಅಂತ ಕರಿತೀವಿ. ನೆಕ್ಸ್ಟ್ ಅನಿಮೋಲಜಿ. ಅನಿಮೋಲಜಿ ನೋಡ್ರಿ. ಅನಿಮೋಲಜಿ ಅಂದಾಗ ಅನಿಮೋಮೀಟರ್ ಅಂತ ಗೊತ್ತಾಗುತ್ತದೆ, ಗಾಳಿಯ ಅಧ್ಯಯನ. ಅನಿಮೋಲಜಿ ಗಾಳಿಯ ಒಂದು ಅಧ್ಯಯನ ಆಗಿರುತ್ತದೆ. ನೆಕ್ಸ್ಟ್ ಟಾಕ್ಸಿಕಾಲಜಿ ನೋಡ್ರಿ. ಟಾಕ್ಸಿಕಾಲಜಿ ಇದು ಎಕ್ಸಾಮ್ ನಾಗ ಕೇಳಿದ್ರು. ಟಾಕ್ಸಿಕಾಲಜಿ ಇದು ಒಂದು ಅತಿ ವಿಷದ ಅಂದ್ರ ಜ್ವಲಂತ ವಿಷದ ಒಂದು ಅಧ್ಯಯನ. ವಿಷ ಅಂದ್ರ ಸಂಗತಿ ಅಲ್ರಿ, ವಿಷ ಏನ್ ನಾವು ಕುಡಿದ ಸಾಹಿತ್ಯವತ್ತಲ್ಲ ಅಂತ ಒಂದು ವಿಷದ ಬಗ್ಗೆ, ಹಾವಿನ ವಿಷಯ ಆಗಿರ್ಬೋದು, ಚೇಳಿನ ವಿಷಯ ಆಗಿರ್ಬೋದು, ಅಗದಿ ನಿಗೂಢವಾದಂತಹ ಒಂದು ಅಗದಿ ಬಹಳ ಸ್ಟ್ರಾಂಗ್ ಇರುವಂತಹ ಒಂದು ಫೈಸನ್ ಇರ್ತೈತಲ್ಲ ಅದರ ಒಂದು ಅಧ್ಯಯನಕ್ಕೆ ಏನಂತ ಕರೀತಾರಪ್ಪ ಅಂದಾಗ ಟಾಕ್ಸಿಕಾಲಜಿ ಅಂತ ಕರೀತಾರೆ ಸ್ನೇಹಿತರೆ, ಗೊತ್ತಿರಬೇಕು. ನೆಕ್ಸ್ಟ್ ಆರ್ಕಿಯಾಲಜಿ. ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ತಂದಾಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸುಮ್ಮ ಎಲ್ಲಿ ಹೋಗ್ಬೇಕು? ಪಾಶ್ಚಾತ್ಯ ವಸ್ತುಗಳ ಸಂಗ್ರಹಣಾ ಇಲಾಖೆಗೆ ಹೋಗ್ಬಿಡ್ತೀರಿ. ಸೊ ಇದನ್ನೇನು ಹೇಳುವ ಅವಶ್ಯಕತೆ ಇಲ್ಲ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಇದ್ದಾಗನ ಪಾಶ್ಚಾತ್ಯ ವಸ್ತುಗಳ ಬಗ್ಗೆನ ನೀವು ಆನ್ಸರ್ ಹಾಕ್ತಿರಂತ. ನೆಕ್ಸ್ಟ್ ಒಲಿಗೇರಿ ಕಲ್ಚರ್ ಅಂದ್ರೆ ಒಲಿರಿ ಕಲ್ಚರ್ ರೀ. ಒಲಿರಿ ಕಲ್ಚರ್ ಅಥವಾ ಒಲಿರಿ ಕಲ್ಚರ್ ಅಂತ ಎರಡು ತರ ಬರ್ತಾವ. ಇವ್ಯಾವ್ದಂದ್ರ ತರಕಾರಿಗಳ ಬೆಳೆಸುವ ಅಧ್ಯಯನ ಆಗಿರ್ತದ. ತರಕಾರಿಗಳನ್ನ ಬೆಳೆಸುವ ಒಂದು ಅಧ್ಯಯನಕ್ಕೆ ಒಲಿಗೇರಿ ಕಲ್ಚರ್ ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ ಅಗ್ರೋಲಜಿ. ಅಗ್ರೋಲಜಿ ಅಂತಂದಾಗ ಅಗ್ರಿಕಲ್ಚರ್ ಮಾಡ್ತೀವಿ ನಾವು. ಅಗ್ರೋಲಜಿ ಬೆಳೆಗಳ ಉತ್ಪನ್ನದ ಅಧ್ಯಯನ. ಬೆಳೆ ಯಾವುದೋ ಒಂದು ಬೆಳೆಯನ್ನ ಉತ್ಪಾದನೆ ಮಾಡ್ತಕ್ಕಂತಹ ಅಧ್ಯಯನಕ್ಕೆ ನಾವು ಅಗ್ರೋಲಜಿ ಅಂತ ಕರಿತೀವಿ ಸ್ನೇಹಿತರ. ನೆಕ್ಸ್ಟ್ ರಿಯೋಲಜಿ. ರಿಯೋಲಜಿ ಅಂದ್ರ ವಿಸ್ಕಾಸಿಟಿಯ ಬಗ್ಗೆ ಅಧ್ಯಯನ. ವಿಸ್ಕಾಸಿಟಿಯ ಬಗ್ಗೆ ಅಧ್ಯಯನಕ್ಕೆ ರಿಯೋಲಜಿ ಅಂತ ಕರಿತೀವಿ. ಜೊತೆಗೆ ಒಡಂಟಾಲಜಿ. ಅದು ಒಡಂಟಾಲಜಿ ಅಂದಾಗ ಹಲ್ಲುಗಳ ಬಗ್ಗೆ ಅಧ್ಯಯನ. ಇದು ಕೂಡ ಏನಪ್ಪಾ ಅಂತಂದ್ರ PC ಒಂದ್ಸರಿ ಕ್ವಶನ್ ಆಗ್ಯದ. ಒಡಂಟಾಲಜಿ ಯಾವ್ದರ ಕುರಿತು ಅಧ್ಯಯನ ಅಂದಾಗ ನೀವು ಹೇಳಬೇಕು ಹಲ್ಲುಗಳ ಬಗ್ಗೆ, ನಮ್ಮಲ್ಲಿರ್ತಕ್ಕಂಥ ಬಾಯಲ್ಲಿರ್ತಕ್ಕಂಥ ಹಲ್ಲುಗಳ ಬಗ್ಗೆ ಅಧ್ಯಯನ ಆದಾಗಿರ್ತದ ಸ್ನೇಹಿತರೆ. ಇದು ಅಗದಿ ಸಿಂಪಲ್ ತರಗತಿ ಆದರೂ ಕೂಡ ಅತಿ ವಿಶೇಷವಾದಂತಹ ತರಗತಿ ಆಗಿರ್ತದ. ಇದನ್ನಷ್ಟು ಯಾರು ನೆಗ್ಲಿಜೆನ್ಸಿ ಮಾಡದ ಸಂಪೂರ್ಣವಾದಂತಹ ಒಂದು ತರಗತಿ ನೋಡಿದಾದ್ರೆ ಸೊ ಮುಂದಿನ ದಿನಮಾನದ ಯಾವುದೇ ಎಕ್ಸಾಮ್ ಬರೆದಾಗ ಸೊ ಏನಂದಲ್ಲ ಇದು PC PSI ಆಗಲಿ, ನೆಕ್ಸ್ಟ್ DR KSRP, ಇದು SSC ಆಗಿರ್ಬೋದು, MTS ಆಗಿರ್ಬೋದು, ವಿಲೇಜ್ ಅಕೌಂಟ್ ಒಂದು ಮಾರ್ಕ್ಸ್ ಬರುವ ಒಂದು ಹಂತ ಇರ್ತದೆ ಸ್ನೇಹಿತರೆ. ಯಾರು ಕೂಡ ಈ ಒಂದು ತರಗತಿಯನ್ನು ಮಿಸ್ ಮಾಡದೆ ನೋಡಿದೆ ಅಂತ ಹೇಳ್ತಾ ಇನ್ನೂ ಹೆಚ್ಚು ತರಗತಿಯನ್ನು ನಾವು ಮಾಡಲು ನಿಮ್ಮ ಸಹಕಾರ ಬೇಕು ಸ್ನೇಹಿತರೆ. ಸೊ ಅತಿ ಹೆಚ್ಚು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.